ಕಳೆದ 4 ದಿನಗಳ ಹಿಂದೆ ಬ್ಯಾಡಗಿಯ ತಾಲೂಕಿನ ಇಂಗಳಗುಂದಿ ಮತ್ತು ಹೆಡಗುಂಡ ಗ್ರಾಮದಲ್ಲಿರುವಂತಹ ರಸ್ತೆ ಮಧ್ಯೆಯಲ್ಲಿ ಏನು ಕಳಪೆ ಕಾಮಗಾರಿಗಿತ್ತು ಅನ್ನುವ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಜೊತೆಗೆ ಅಲ್ಲಿರುವಂತಹ ಏನು ಗುತ್ತಿಗೆದಾರ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ದಾರೆ ಅವರ ಕಳ್ಳಾಟವನ್ನು ಬಯಲು ಮಾಡಿರುವಂಥದ್ದು. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಎಂಬುದನ್ನು ನಾವು ಖುದ್ದು ಈಗ PRED ಡಿವಿಷನ್ ಹಾವೇರಿಯಲ್ಲಿ ಇರತಕ್ಕಂಥದ್ದು ಇಲ್ಲಿರುವಂತಹ ಡಬಲ್ ಆಗಿರುವಂತಹ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ದಿಲ್ಸಾದ್ ಬೇಗಮ್ ಅಂತ. ಅವ್ರು ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಕಳಪೆ ಕಾಮಗಾರಿ ಕುರಿತು ಅದ್ರ ಕಳಪೆನೂ ಅನ್ನೋಕ್ಕಾಗಲ್ಲ ಮೇಡಮ್, ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡಿರುವಂಥದ್ದು. ಸೊ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಮೇಡಮ್ ಗುತ್ತಿಗೆದಾರರ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ? ಅಧಿಕಾರಿ ಈಗ ಇಮಿಡಿಯೇಟ್ಲಿ ಅವ್ರಿಗೆ ಹೇಳಿದೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ನಾನು. ಸಮಾವೇಶದಲ್ಲಿ ಯಾರಿಗೂ ಅಲ್ಲೇ ಕೆಲಸ ಆ ವೀಕಲ್ಲೇ ನಮ್ಮ ಸಮಾವೇಶ ಡ್ಯೂಟಿ ಹಾಕಿರೋದ್ರಿಂದ ಯಾರಿಗೂ ಕೆಲಸ ಮಾಡಬೇಡ ಅಂತ ಇನ್ಸ್ಟ್ರಕ್ಷನ್ ನಾನು ಮೊದಲೇ ಕೊಟ್ಟಿದ್ದೆ. ನೆಕ್ಸ್ಟ್ ವೀಕ್ ಯಾವುದೇ ಇದ್ದರೂ ಡಾಂಬರ್ ಇದ್ದರೂ CC ರೋಡ್ ಇದ್ದರೂ ಯಾವಾಗಲೂ ಎಲ್ಲರೂ ಚೆಕ್ ಮಾಡಿ ನೆಕ್ಸ್ಟ್ ವೀಕು ಹಾಕ್ರಿ ಅಂತ ಹೇಳಿದ್ದೆ. ಬಿಫೋರ್ ಚೆಕ್ ಮಾಡೋದ್ರೆ ಎಲ್ಲ ಮಾಡಂತ ಹೇಳಿದ್ದೆ. ಆದರೂ ನಾನು ಹೇಳಿದೆ, ಆದರೆ ಇದು ನಾವು ನೆಕ್ಸ್ಟ್ ಡೇ ಅಂದರೆ 14th ಸಮಾವೇಶ ಮೇಲೆ ನ್ಯೂಸಲ್ಲಿ ಬಂತಲ್ಲ, ಅವಾಗ ನಮಗೂ ಅವೇರ್ ಆಗಿರೋದು. ನಾವು ನೋಡಿ ಇವ್ರಿಗೆ ಕೇಳಿದೆ, ಅವಾಗ ಇಮಿಡಿಯೇಟ್ಲಿ ಸೆಕ್ಷನ್ ಆಫೀಸರಿಗೆ ನಾನು ಮಾತಾಡಿ ಇವರು AW ಅವ್ರಿಗೆ ಮಾತಾಡಿದೆ. ಇಲ್ಲ ಮೇಡಮ್, ನಮಗೂ ಗೊತ್ತಿಲ್ಲ, ನಾನು ಅಲ್ಲೇ ಇದ್ದೆ, ಅವ್ರು ಮಾಡ್ತಾ ಇದ್ದಾರೆ ಅಂತ ಫೋನ್ ಬಂತು ನನಗೆ. ಅಲ್ಲಿ ಸಮಾವೇಶ ಡ್ಯೂಟಿಯಲ್ಲಿದ್ದಾಗ ಅವ್ರನ್ನ ಕಳಿಸಿದೆ. ಆಲ್ರೆಡಿ ಸೆಕ್ಷನ್ ಆಫೀಸರ್ ನಾನು ಕಳಿಸಿದ್ದೆ. 70% ವರ್ಕ್ ಮುಗ್ದಿತ್ತ ಅಂತ ಅವ್ರು ರಿಪೋರ್ಟ್ ಮಾಡಿದ್ದಾರೆ. ನಾನೇನೋ ಅವರಿಗೆ ಹಿಂಗಾಗಿದೆ ಅಂಥೇಳಿ ಒಂದು ನೋಟಿಸ್ ಕೊಟ್ಟಿದ್ದೆ, ಇಶ್ಯೂ ಮಾಡಿದ್ದೆ ಲೆಟ್ರ್. ಇದ್ರದ್ದು ಏನಿದೆ ರಿಪೋರ್ಟ್ ಕೊಡಿ ನನಗೆ, ತನಿಖಾ ನ್ಯೂಸಲ್ಲಿ ಬಂದಿದೆ ಎಲ್ಲನೂ, ಯಾಕೆ ಹಿಂಗೆ ಮಾಡಿದ್ದೀರಾ ಅಂತ ನಾನು ಕೇಳಿದೆ ಅವ್ರಿಗೆ. ನಾನು ಹೇಳಿದ್ರು ಹಿಂಗೆ ಮಾಡಿದಿಲ್ಲ ಅಂತ ಕೇಳಿದೆ. ಅದಕ್ಕೆ ಆ ರೀತಿ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ನಮಗೂ ಗೊತ್ತಿಲ್ಲ ಮೇಡಮ್, ನಾವು ಅದಕ್ಕೆ ಗುರ್ತಾಗಿ ನಾನು ಅಲ್ಲಿ ಡ್ಯೂಟಿಯಲ್ಲಿದ್ದೆ. ಇಮಿಡಿಯೇಟ್ಲಿ ಇವ್ರಿಗೆ ಹೇಳಿದೆ. ಸೆಕ್ಷನ್ ಆಫೀಸರ್ ಹೋಗಿ ನೋಡಿದ್ರೆ 70% ವರ್ಕ್ ಮುಗಿಸಿದ್ದಂತೆ. ಆಮೇಲೆ ಬಿಫೋರ್ ನಾವು ಅಸ್ಫಾಲ್ಟ್ ಇದು ಲೇ ಮಾಡೋಕ್ಕಿಂತ ಮುಂಚೆ RS ಮತ್ತು SS ಹಾಕಬೇಕು. ಅದ್ರದ್ದು ಹಾಕಿರೋ ಮಾಹಿತಿ ನಮ್ಮ ಕಡೆ ಇಲ್ಲ ಅಂತ AW ಸೆಕ್ಷನ್ ಆಫೀಸರ್ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಮೇಡಮ್, ಇವಾಗ ನೀವು ಕೂಡ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಆ ಸ್ಥಿತಿಯಲ್ಲಿದ್ದಾಗ ನಿಜಕ್ಕೂ ಕೂಡ ಏನು ನಮ್ಮ ವಾಹಿನಿಯಲ್ಲಿ ಬಂದಿತ್ತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಡಿಯೋ ಎಲ್ಲ ಹರಿದಾಡಿತ್ತು ಅದ್ರ ಮಟ್ಟ ನಿಜ ಅಂತ ಅನಿಸ್ತಾ? ಏನು ಅನಿಸ್ತು ಮೇಡಮ್ ಅದನ್ನ ನೋಡಿದಾಗ? ವಿಡಿಯೋ ನೋಡಿದರೆ ಅದು ಏನು ಕಿತ್ ಬಂದಿದೆಯಲ್ಲ, ನಾವು ಅದೇ ಗೆಸ್ ಮಾಡಿದೆ. ಅವತ್ತೇ ನಾನು AW ಅವ್ರಿಗೆ ಅಂದೆ, RS ಹಾಕಿಲ್ಲ ಅವನು ಬಿಫೋರ್ ಲೇ ಮಾಡಬೇಕಾದ್ರೆ ಅದು ಮಾಡಿಲ್ಲ ಅನ್ನಿಸ್ತೈತೆ. ಅದು ನೋಡಿದರೆ ಗೊತ್ತಾಗ್ತದೆ ವಿಡಿಯೋಲ್ಲೇ. ನಾವು ಇನ್ನೂ ಸೈಡಲ್ಲಿ ಹೋಗೋದು ಅವಾಗೆ ನಾನು ಹೇಳಿದೆ ಅವ್ರಿಗೆ AW ಅದನ್ನು ಚೆಕ್ ಮಾಡಿ ಅಂತ. ಅದಕ್ಕೆ ಅವ್ರು ಅದು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಮಾಡಿ ಹೇಳ್ತಾರಂತೆ. ಆಮೇಲೆ ಬಿಟುಮಿನ್ ಕಂಡಕ್ಟ್ ಅದ್ರದ್ದು ಕ್ವಾಲಿಟಿ ಚೆಕ್ ಮಾಡಿ ನನಗೆ ರಿಪೋರ್ಟ್ ಕೊಡ್ತೀನಿ ಅಂದಿದ್ದಾರೆ. ಒಂದು ಕಾಲಾವಕಾಶ ಕೇಳ್ಕೊಂಡಿದ್ದಾರೆ. ಅದ್ರದ್ದೇನು ಇನ್ನೂ ಫೈನಲ್ ಆಗಿದೆ. ಆ್ಯಕ್ಚುಲಿ 15 ಲಕ್ಷ ವರ್ಕರ್ ಇದ್ದು, ಬಟ್ ಅಮೌಂಟ್ ಕೊಟ್ಟಿದ್ದು ಅವ್ರದ್ದು 11 ಲಕ್ಷಕ್ಕೆ ಅವ್ರಿಗೆ ಟೆಂಡರ್ ಆಗಿದೆ. ಅಂದರೆ 600 ಸಮಥಿಂಗ್ ಅಂದಾಜು, ಅಪ್ರಾಕ್ಸಿಮೇಟ್ 600 ಮೀಟ್ರ್ ಇದೆ ಅದು. ಅದನ್ನು ಲೆಂತ್ ಇದೆ ಅದು ಮಾಡಿದ್ದಾರೆ. ಅದು ಈಗ ಕೇಳಿಕೊಂಡು ಈಗ ಡೀಟೇಲಾಗಿ ರಿಪೋರ್ಟ್ ತೊಗೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಗುಣಮಟ್ಟ ಬಗ್ಗೆ. ಆಮೇಲೆ ಅದು RSS SSS ಕೊಡೋದಿಲ್ಲಲ್ಲ ಬಿಫೋರ್ ಅಸ್ಫಾಲ್ಟ್ ಲೇ ಮಾಡೋಕ್ಕಿಂತ ಮುಂಚೆ, ಅದ್ರ ಮಾಹಿತಿ ನಾವು ಕೊಡ್ತೀವಿ, ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತೇಳಿ ಬರೆದಿದ್ದಾರೆ AW. ಓಕೆ ಮೇಡಮ್, ಇವಾಗ ಕೊನೆಯದಾಗಿ ಮೇಡಮ್, ಅವರು ಏನು ತಪ್ಪು ಅಂತ ಈ ಪ್ರಾಥಮಿಕವಾಗಿ ತಪ್ಪು ಕಂಡು ಬಂದಿದೆ, ಇವಾಗ ನೀವು ತನಿಖಾ ಹಂತದಲ್ಲಿ ಇದೆ ಅನ್ನಂಗಾಯ್ತು. ಹಾಗಾದ್ರೆ ನೆಕ್ಸ್ಟ್ ಮೇಡಮ್ ವಾಟ್ ಕ್ರಮ ಏನಾಗುತ್ತೆ? ಈ ರೀತಿಯಾಗಿರ್ತಕ್ಕಂಥ ಕಳ್ಳಾಟ ಮಾಡುವಂಥ ಗುತ್ತಿಗೆದಾರರಿಗೆ ಯಾವ ರೀತಿ ಇಲಾಖೆಯಿಂದ ಕ್ರಮವನ್ನು ಕೈಗೊಳ್ತೀರಿ ಮೇಡಮ್? ಇಲಾಖೆಯಿಂದ ಕ್ರಮ ಅಂದರೆ ಈ ರೀತಿ ಆದರೆ ನಮಗೆ ಟೆಂಡರ್ ನಿಯಮಾವಳಿ ಪ್ರಕಾರ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಹಾಂ ಮೇಡಮ್, ಟೆಂಡರ್ ನಿಯಮಾವಳಿ ಇದೆ, ಅವ್ರದ್ದೆಲ್ಲ ರಿಪೋರ್ಟ್ ನಾವು ಕಲೆಕ್ಟ್ ಮಾಡಿಕೊಂಡು ಟೆಂಡರ್ ನಿಯಮ ಪ್ರಕಾರ ಏನಿದೆ ನಾವು ಇದನ್ನು ನೋಡಬೇಕಾಗಿರೋದು ಸೆಕ್ಷನ್ ಆಫೀಸರ್ ಅವರು ಕೂಡ ಮೇಡಮ್ ಇದರಲ್ಲಿ ಬೇಜವಾಬ್ದಾರಿ ಇದ್ದಾರೆ. ಅವ್ರ ಮೇಲೆ ಯಾವ ರೀತಿ ಕ್ರಮ? ಅವ್ರ ಮೇಲೆ ಈಗ ನಾವು ರಿಪೋರ್ಟ್ ಮಾಡ್ತೀವಿ. ಮೇಡಮ್ ಅವ್ರಿಗೆ ಹೈಯರ್ ಆಫೀಸರ್ ಕೇಳಿಕೊಂಡು ನಾವು ಅದ್ರ ಏನಿದೆ ಆ್ಯಕ್ಷನ್ ಅವ್ರಿಗೇನು ಹೇಳ್ತಾರೆ ಅದ್ರ ಪ್ರಕಾರ ಮಾಡೋದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಡಬಲ್ ಆಗಿರ್ತಕ್ಕಂಥ ದಿಲ್ಶಾದ್ ಬೇಗಮ್ ಅವರ ಮಾತಾಗಿದೆ. ಏನು ತನಿಖಾ ಹಂತದಲ್ಲಿ ಈಗಾಗಲೇ ಇರುವಂಥದ್ದು, ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ನಂತರ ಈಗಾಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಪ್ಪು ಯಾರು ಮಾಡಿದ್ದಾರೆ, ಗುತ್ತಿಗೆದಾರ ಆಗಿರ್ಬೋದು ಅಥವಾ ಸೆಕ್ಷನ್ ಆಫೀಸರ್ ಆಗಿರ್ಬೋದು, ಈಗಾಗಲೇ ಅವ್ರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಅವರಿಂದ ಈಗಾಗಲೇ ವರದಿಯನ್ನು ಕೂಡ ಪಡೆದಿದ್ದಾರೆ. ಆದರೆ ಈಗ ತನಿಖೆಯಲ್ಲಿ ಇರುವಂಥದ್ದು ಕಾಲಾವಕಾಶನ ಕೇಳಿದ್ದಾರೆ. ಆದರೆ ತಪ್ಪು ಸಂಪೂರ್ಣವಾಗಿ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು ಕಾನೂನಿನ ಪ್ರಕಾರ ಏನು ಆ್ಯಕ್ಷನ್ ತಗೋಬೇಕು ಅದನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬೇಜ್.